ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡು ವಿಡಿಯೋ ಚಾಲೂ ಮಾಡಕತ್ತೇನೆ ರೀ. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮಗ್ಗಲ್ದಾಗಿರೋ ಗಂಟಿನ ಡನ್ ಅಂತಂದ ಹೊಡಿರಿ. ಅಂದ್ರೆ ನಾವು ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದು ಮರಿಬೇಡ್ರಿ. ಮತ್ತೆ ಸೀರೆ 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 ಕಾಂಚೀವರಂ ಸೀರೆ, ಸೀರೆ 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 ಮೈಸೂರು ಸಿಲ್ಕ ಸೀರೆ, ಸೀರೆ 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 ಕಾಂಜೀವರಂ ಸೀರೆ. ಅಲ್ಲ ಏಕೆ ಜೈ ಹೊರಗ ಬರುವಲ್ಲ? ಏನು ಮಾಡಕತ್ತಾವ? ಜಯಮ್ಮ ಜಯಕಾಯ ಜಯಮ್ಮ ಜಯಕಾಯ ಅಯ್ಯ ಒದ್ರಿದ್ರೆ ಓನ್ ಹೊಲ್ದಷ್ಟು ಬಿಗುಮಾನ್ ಬಂದತ್ ನಾವು ಆಕೆಗೆ ಬೀರ್ತಿಗೆ. ಹಾಂ ಯಾರಿಗೆ ಕಲ್ಲಿದನಿ ಅದಂಗಾಗತ್ತೈತಿ? ಕಲ್ಲಮ್ಮ ಬಾರ ಏವ ಬಾರ ಹೇಳಿ ಏವ ಒಳಗ ದಿನ ಓನ್ ಹೊಲ್ವಲ್ಲ. ಜಯಕ ಜಯಮ್ಮ ಜಯಕ ಜಯಮ್ಮ ಜಯಕ ಜಯಮ್ಮ ಅಂದಂದೆ ಗಂಟ್ಲನ್ನ ಒಣಗಿಯುತ್ತೆ. ಬಾರ ಏನು ಮಾಡಕತ್ತೀರಿ? ಈಕಿದೊಂದು ರಾಮಾಯಣ ಹೋಗಿಂದ ನಿಂತಂದ್ರೆ ರಾಮಾಯಣ ಹೇಳ್ಕೊಂತ ನಿಂತು ಬಿಡ್ತೈತಿ. ಅದನ್ನಾತ ಇದನ್ನಾತ ಅದಂಗಾತ ಇದಿಂಗಾತ ಕಾಗಿ ಕಾರ್ಗಾತ ಗುಬ್ಬಿ ಬೆಳಗಾತ ಚಲೋ ಮಾಡಿಬಿಡ್ತೈತಿ. ಹಂಗ ಬಾರ ಒಳಗೆ ಬರುವಲ್ಲಿ ಹಿಂಗ ರೋಡ್ನಾಗ ನಿಂತಿಯಲ್ಲ. ಯಾವ ಬಾರ ಬಾರ ಅಂತಂದೆ ಕರ್ದೆ. ಅದ ನೋಡಿಲ್ಲ ನನ್ನ ಗಂಡ ಬಂಗಾರದ ಸೀರೆ ತಂದಾನೆ ನೋಡ ಹೆಂಗೈತಿ ಜಯಕ. ಯಾವ ದುಬೈಯಿಂದ ತಂದಾನೆ ಇವ. ಬ್ಯಾಡ್ ಬಿಡ್ರಿ ಅಂದಂಗ ಅಂದೆ 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 ಕೇಳಿಲ್ಲ ಅವ್ರ. ತರ್ತನ್ ತಡಿ ಅಂತಂದೆ ತಂದ ಬಿಡ್ರಿ. ನೋಡ ಜಯಕ ಹೆಂಗೈತಿ? ಇದ್ರೇನ ಆಯ್ತಿಲಿ ಅದ ಅನ್ಕೊಂಡೆ ನಾನೇ ಏನ ತಂದಿರ್ಬೇಕ ಅದಕ್ಕ ಹಿಂಗ ಕರಿಯಾಕತೈತಿ ಉಸುರು ಕಟ್ಟಂಗ ಅಂತಂದೆ. ನೋಡ ಜಯಕ ನೋಡ ಹೆಂಗೈತಿ? ಇವ ಪೂರ್ತಿ ಬಂಗಾರದ ಕಲರ್ ಐತೆ. ಇವ ಬ್ಯಾಡ್ ಬಿಡ್ರಿ ಸುಮ್ಮನೆ ಅಷ್ಟ ಲಕ್ಷ ಗಿಕ್ಸ ಕೊಟ್ಟ ಯಾಕೆ ತರ್ತೀರಿ ಅಂತಂದ ಅಂದೆ. ಯಾಕ ಎಷ್ಟು ದಿನ ನಾನು ನನ್ನ ಹೆಂಡತಿಗೆ ಒಂದು ಸೀರೆನ ತಂದಿಲ್ಲ, ಎಲ್ಲ ಕೂಡ್ಸಿ ಒಂದು ಸೀರೆಗ ತಂದ್ಬಿಟ್ಟಾನಿ ಅಂತಂದ ಅಂದೆ. ನೋಡ್ದ ಬಂಗಾರದ ತಂದ್ಬಿಟ್ರೆ ಇವ ಸೀರೆನ. ಸೀರೆ 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 ಕಾಂಚೀವರಂ ಸೀರೆ, ಮೈಸೂರು ಸಿಲ್ಕ ಸೀರೆ. ಇದ್ರ ಏನ ಐತ್ರಿ ತಮ್ಮ ಇಲ್ಲ ನೋಡಂತಮ್ಮ ಎಂತ ಸೀರೆ ಅದ ಅಥವಾ ಹಂಗ ನೋಡು. ಮತ್ತೆ ಕೈ ಪೈ ತಿಕ್ಕಿ ನೀನು ಕೈ ಇಲ್ಲ ಸ್ವಚ್ಛಗೆ ತಕೊಂಡಿಲ್ಲ ಜಯಕ. ಸ್ವಚ್ಛಗೆ ತಕೋ ಇವ ಕೈ. ಮತ್ತ ಬಂಗಾರದ ಸೀರೆ ಅವು ಹಸಿ ಬಸಿ ಇದ್ರೆ ಕೈಯಾಗ ಓಟು ಬಂಗಾರ ಹಂಗ ಹೋತಂದ್ರೆ ಮತ್ತ ಅದ್ರಾಗ ಒಂದಣೆ ತೂಕ ಕಡಿಮೆ ಆಗೈತೆ. ಹೋಗು ಕೈ ತಕೋಗ ಜಯಕ. ಕೈ ತಕೊಂಡೆ ಸ್ವಚ್ಛಗೆ ವಸ್ತ್ರಕ್ಕೆ ಒರ್ಸೆ ಆಮೇಲೆ ಸೀರೆ ತಗೋಯ್ದು. ಯವ್ವ ಏನು ದೇವಸ್ಥಾನಲ್ಲದೆ ಸೀರೆ ನೀನ ತಂದಿ ಏನ? ಇವ ಅವಲ್ಲಿ ತಗೋಲ್ಲ ನೋಡೋ ನೀನ. ಅಲ್ಲ ಈಗ ನೋಡಿದ್ರೆ ಒಂದು 600 700 ರೂಪಾಯಿದಾಗ ಬರ್ತೈತಿ ಇಂಥ ಸೀರೆ. ನಿನ್ ಗಂಡೇನ ಲಕ್ಷ ಕೊಟ್ಟ ಅಂತಿದಿ ನೀನೆ. ತಾಯಿ ಜಗದಮ್ಮ ಯಾರು ಮುಂದೆ ಹಿಂಗ ಹೇಳಿ ಮತ್ತೆ 500 ರೂಪಾಯಿ 600 ರೂಪಾಯಿ ಸೀರೆ ಅಂತಂದ ತಮ್ಮ 1,15,000 ಕೊಟ್ಟ ನನ್ನ ಗಂಡ. ನಾನು ನೋಡೇನಿ ಅಲ್ಲಿ ಫೋನ್ ವಿಡಿಯೋ ಕಾಲ್ ಮಾಡಿದಾಗ ನನಗೆ ತೋರ್ಸ ಇಷ್ಟು ಕೊಟ್ಟ ನೋಡ ಕಲ್ಲು ರೊಕ್ಕನ ಅಂತಂದ. ನೀನೊಬ್ಬಕ್ಕೆ ಉಲ್ಟಾ ಪಲ್ಟ ಹೇಳ್ಕೊಂತ ತಮ್ಮ ಶಿವನವಲೆ ಅಲ್ಲ ಅವನ ಕಾಂತಣ್ಣ ಬರೀ ಅದನ್ಬಿಡಿ. ಇದಕ್ಕೊಂದು 400-500 ರೂಪಾಯಿ ಕೊಟ್ಟಿದ್ದಾನ ಕೊಟ್ಟೆ. 5 ಲಕ್ಷ 6 ಲಕ್ಷ ಸೀರೆ ಅಂತಂದು ಹೇಳ ನೋಡ ಅವ. ತಮ್ಮ ದೊಡ್ಡ ತಮ್ಮ ಮತ್ತೆ ಇನ್ನು ಮುಂದೆ ಎಲ್ಲರಿಗೂ ತೋರ್ಸ್ಕೊಂತ ಹೋಗ್ಬೇಕೆ. ಮನೆಗೆ ಹೋಗೋದ್ರಾಗ ಹೊತ್ತ ಮುಗ್ತತೇನೆ. ತಗೋರ ಏನು ಸೀರೆ ತಗೋಣ ಅಂತಂದು ಇಡೀ ಊರಿಗೆ ಗಂಟೆ ಹೊಡ್ಯಾಕತ್ತೈತೆ. ತಗೋತಾರ ಸೀರೆ ತಗೋ ತಾಮರ. ನೀ ಏನು ಹಂಗೆ ತಿಕ್ಕಿ ಕೊಡ್ತೀವಿ ಏನ? ನಿನ್ನ ಗಂಡ ಕೊಡ್ಸಿಲ್ಲ ಅಂತಂದ ನೀನು ಹಿಂಗ ಹೊಟ್ಟಾಗ ಬೆಂಕಿ ಹಚ್ಕೊಬಿಡ. ಬರ್ತಂತವ್ರ ಎಲ್ಲರಿಗೂ ತೋರ್ಸ್ಕೊಂತ ಹೋಗೋದ್ರಾಗ ಹೊತ್ತಾಕತಿ. ಸಜಕ ಜೇಕ ಇನ್ನು ಸಜಕರ ಮನೆಗೆ ಹೋಗ್ಬೇಕು. ಅತ್ತಾಗ ಮತ್ತೆ ಶಾಂತಕರ ಗೌರಕ್ಕರ ಮನೆಗೆ ಹೋಗ್ಬೇಕು. ಇತ್ತಾಗ ಜಯಕರ್ ಮನೆಗೆ ಜಯಕ ನೀನ ಅಲ್ಲ ಜಯಕರ್ ಮನೆಗೆ ಬಂದಾನೆ. ಮತ್ತೆ ಹೊತ್ತಾಗ ಯಾವ್ದ್ರ ಮನೆಗೆ ಹಂಗ ತೋರ್ಸ್ಕೊಂತ ಹೋಗ್ಬೇಕು. ಆತ ಸೀರೆ ನೋಡಂತ ನಾ ಅಂತಾನೆ ಬರೀ ಅದನ್ನೇನು ಹೇಳ್ಕೊಂತ ಕುಂದರ್ತ. ಇದ ಹೆಣ ಆಯ್ತಲ್ಲ ಇದಕ್ಕೆ. ಅದೊಂದು 500 ರೂಪಾಯಿ 600 ರೂಪಾಯಿ ಸೀರೆ ತಂದ ಎಷ್ಟು ನಾಟಕ ಪಾಶಿ ಮಾಡ್ತದ ನೋಡ. ಅಲ್ಲ ಇವ ಗೌಡ ನೋಡಿದ್ರ ಫೋನ್ ಆಯ್ತವಲ್ಲ. ಫೋನ್ ಹಚ್ಚಿ ಸಾಕಾತ. ಹಂಗ ಫೋನ್ ರಿಂಗ್ ಆಗ ತಡಕಿಲ್ಲ. ಹಲೋ ಕಲಾವತಿ ಹೇ ಕಲಾವತಿ ಹಂಗ ಕಲಾವತಿ ಹಿಂಗ ಕಲಾವತಿ ಅಂತಂದ ನಾಟಕ ಪಾಲಿಸಿ ಮಾಡ್ತಿದ್ದ. ಈಗ ನೋಡಿದ್ರ ಫೋನ್ ಹಚ್ಚಿದ್ರ ಫೋನ್ ಆಯ್ತವಲ್ಲ. ನಾನು ಫೋನ್ ಎತ್ತಿದ್ರೆ ನನಗೆ ಒಂದು ಸೀರೆ ಬೇಕ್ರಿ ಗೌಡ್ರೆ ಕೊಡಿಸ್ರಿ ಅಂತಂದು ಹೇಳ್ತಾನೆ. ಆತಾಗ ಏಕೆ ಕಲ್ಲಿ ನೋಡಿದ್ರೆ ಅದೊಂದು ಸೀರೆ ತಂದಾನಂತವ ಕಾಂತಣ್ಣ. ಇಡೀ ಊರಿಗೆ ಡಣಲ್ ಗಂಟೆ ಹೊಡ್ಕೊಂತ ಹೇಳಕತ್ತ. ನನಗೆ ಸೀರೆ ತಂದಾನ ನನ್ನ ಗಂಡ, ನನ್ನ ಸೀರೆ ತಂದಾನ ನನ್ನ ಗಂಡ. 5 ಲಕ್ಷ ಅಂತ 6 ಲಕ್ಷ ಅಂತ 1 ಲಕ್ಷ ಅಂತ 2 ಲಕ್ಷ ಅಂತ ಅಂತಂದು ಅವನಲ್ಲಿ ಸಿಳಿಮಿಳಿ ಒಂದು 600-700 ರೂಪಾಯಿ ಕೊಟ್ಟ ತಂದಿರ್ತಾನೆ. ಅದಕ್ಕೆ ಇದು ಹುಚ್ಚಿಗೆಡ್ಡಿ ಹಂಗ ಹುಚ್ಚಿಪ್ಯಾಲಿ ಹಂಗ ಊರು ತುಂಬ ಗಂಟೆ ಹೊಡ್ಯಾಕತ್ತೈತಿ. ಅವನವಲ್ಲಿ ಅವು ಹುಚ್ಚಿಪ್ಯಾಲಿಗಳ ನೋಡವು ಏನ ಗುಣಗುಣಕತ್ತಾಳ. ಬಂದ್ರಿ ಇವ್ರೊಬ್ರೆ ರೀ ಸೀರೆ ತೊಗೊಂಬರಕ ಹೋಗೋಣ ನೋಡ್ರಿ. ನನಗೆ ಮತ್ತೆ ಅಂಥದ ಸೀರೆ ಬೇಕು. ನನಗೆ ಒಟ್ಟು ಅಂಥದ ಬೇಕು. ಹಂಗಾರೆ ಯಾಕಾಗಲಿ ಒಟ್ಟು ಸೀರೆ ಅಂಥದ ಬೇಕ್ರಿ ನನಗೆ. ಗೋಮಾರ ಏಕಿಗೇನತ್ತಪ್ಪ ದೇವ್ರ ಪರಮಾತ್ಮ.
ಯಾಕೆ ಹಿಂಗೆ ಮಾಡಕತ್ತಾಳಿಕಿ ಕೊಡಿಸ್ತಾನೆ ಅಂತಂದು ಹೇಳೇನಿಲ್ಲ ಕಲಾವತಿ ಈಗ ಕೊಡಿಸಂದ್ರೆ ಎಲ್ಲಿಂದ ತರಲಿ ನಾನು ರೊಕ್ಕನೇ ಕೊಡಿಸ್ತಾನೆ ತಡಿ ಅವ ಜೋಳಕ್ಕೆ ಓದಿದ್ವು ಜೋಳ ಅದಾವಲ್ಲ ಅವನ್ನ ಮಾರಿದ್ರತ್ತ ಮಾರಿ ಬರಬೇಕಾರ ತೊಗೊಂಡು ಬರ್ತೇನೆ ಅಂತ ಅಲ್ರಿ ನೀವು ತರತನ ನಾನು ಹಂಗ ಇರ್ಲೇನ್ರಿ ಆಕಿ ಕಲ್ಲಿ ಎಸೈ ಮಾಡಂಗಿಲ್ಲನೆ ಈಗ ನೋಡ್ತೀನಿ ಎಷ್ಟು ನಾಟಕ ಪಾಲ್ಸಿ ಗುಳಿಗೆ ಹೋಗಲ್ಲೇ ಯಪ್ಪ ಯಾರ ಹೂಂಬ ಶನಿ ಇದ್ರ ಕಿವ್ಯಾಗ ಬರಬ್ರಿ ದಸಾಳು ತುರುಕಿ ಹೊಕ್ಕಳಾಕಿ ಆತ ಈಗೇನು ನೀವು ಕೊಡಿಸ್ತೀರಿ ಇಲ್ಲ ಕುಮಾರಿಯ ಏನತ್ತು ಕಾಕಿಗೆ ಕಲಾವತಿಗೆ ಕೊಡಿಸ್ತೇನೆ ಮಾರಯ್ಯ ಕೊಡಿಸ್ತೀನಿ ಕೊಡ್ಸಂಗಿಲ್ಲ ಅಂತಂದು ಹೇಳಿನಿ ನಾನು ಕೊಡಿಸ್ತೇನೆ ಅಂತ ಬಾಯ್ ಯಾವಾಗ ಕೊಡಿಸ್ತೀರಾ ಏನತ್ತಾಗ ಕೊಡಿಸ್ರಿ ನನಗೆ ಬೇಕ ಅಲ್ಲ ಕಲಾವತಿ ಒಂದಿಟ ಅರ್ಥ ಮಾಡ್ಕೊಂತೀನಿ ಇಲ್ಲ ರೊಕ್ಕ ಇಲ್ಲ ಅಂತ ನಾಂತಾನೆ ಮತ್ತೆ ಕೊಡ್ಸ ಅಂತಂದ್ರೆ ಅವರ ಬಗ್ಗೆ ಕಲ್ಲಮ್ಮ ತೋರ್ಸಕ್ ಹೋಗ್ಬೇಡ್ರಿ ಆಕಿಗೆ ಅಂತಂದ್ರೆ ಮುದ್ದಾಮಾಗೆ ತೋರಿಸಿ ಬೆಂಕಿ ಹಚ್ಚಿ ಕಡ್ಡಿ ಗೀರಿ ಇಟ್ಟು ಹೋದ್ರೆ ಏನು ಮಾಡೋದೀಗ ನಡಿ ಕೊಡಿಸ್ತೇನೆ ಅಂತ ರೊಕ್ಕ ಇದ್ದಾಗ ಅರೇ ನೀವು ಹಿಂಗೆ ಮಾತಾಡಿದ್ರೆ ನೋಡ ನಾ ಮಾತಾಡಂಗಿಲ್ಲ ಏನ ಹೆದರಿಕೆ ಹೇಳತ್ತಿ ನನಗೆ ಹೆದರಿಕೆ ಹೇಳಾಕತ್ತೀಯ ಹೋಗ ಮಾತಾಡ್ಲಿ ನಾ ಹಂಗ ಇರಿ ಹೇಳಕತ್ತ ನೀವು ರೊಕ್ಕಿಲ್ಲ ಕೊಡಿಸ್ತಾನೆ ಅಂತಂದೆ ಮತ್ತೆ ಅದನ್ನ ಹೇಳ್ತಾಳ ಹೋಗ ಏನ್ರಿ ಅದೇ ತೀರ ತಲೆ ಇಡ್ಸೋದೆ ರೊಕ್ಕಿಲ್ಲ ಅಂತ ನಾ ಅಂತಾನೆ ಮತ್ತೆ ನನ್ನ ಕೊಟ್ಟು ಹಿಂಗೆ ಜಗಳ ಮಾಡ್ತಾವಣ ಕೊಡ್ಸ ಅಂದ್ರೆ ನಾನು ಎಲ್ಲಿಂದ ಕೊಡ್ಸಕ್ಕೆ ಹೋಗ್ಲಿ ಮೊದಲೇ ರೊಕ್ಕಿಲ್ರಿ ನನಗೆ ಬೇಡ ಹೋಗ ಕೊಡ್ಸಕ್ಕೆ ಹೋಗ್ಬೇಡ ನಾ ಎಲ್ಲ ತೊಗೊಂತೇನೆ ನನ್ನ ಕಡೆ ರೊಕ್ಕದವ ನಾ ಎಲ್ಲ ತೊಗೊಂತೀನಿ ನೀ ಏನೇ ಕೊಡ್ಸಕ್ಕೆ ಹೋಗ್ಬೇಡ ನನಗೆ ಏನ ನಿನ್ನ ಕಡೆ ರೊಕ್ಕದವ ನಿನ್ನ ಕಡೆ ರೊಕ್ಕ ಹೆಂಗೆ ಬಂದು ಯಾರು ಕೊಟ್ರಿ ಯಾರು ಯಾಕೆ ಕೊಡ್ತಾರ ನನ್ನ ಕಡೆ ಅದಾವ ಓಟೆ ನೀ ಏನೇ ಕೇಳ್ಕೊಬ್ರ ನನ್ನ ಸೀರೆ ಕೊಡ್ಸಂಗ ನಂದಿಲ್ಲ ಬೇಕಾಗಿಲ್ಲ ನೀ ಸೀರೆ ಕೊಡ್ಸೋದು ನನಗೆ ಹೋಗೋಣ ಸಿಟ್ಟು ಮಾಡ್ಕೊಂಡ್ಲಲ್ಲ ಬಾ ಕೊಡಿಸ್ತೀನಿ ಅಂತಂದೆ ನಾನು ಒಂದಿಟ್ಟು ನಿಧಾನಕ್ಕೆ ಹೇಳಿದ್ನಿಲ್ಲ ರೀ ಮತ್ತು ನಂದು ಪಿತ್ತ ನೆತ್ತಿ ಏರಿದ್ರೆ ನಾನು ಹಂಗೆ ನೋಡ್ರಿ ಯಾರನ್ನ ಕೇಳಂಗಿಲ್ಲ ನಾನು ತೊಗೊಳಕ ಬಿಟ್ಕೋಲಕ್ಕ ಎಲ್ಲಿಂದ ತರಕೋಲಿ 3-4 ಸಾವಿರ ರೂಪಾಯಿನೇ ಯಾವ್ರ ಪತ್ತದಂತಾವು ತೊಗೊಂಡ್ರೆ ಆಗಂಗಿಲ್ಲ ಕಂತೇನೆ ದುಬೈನಾಗ ದುಡ್ದು ತೊಗೊಂಬಂದಿದ್ದಾನ ಮತ್ತೇನೈತೆ ಒಂದೇ ನಾವು ಎಲ್ಲಿಂದ ತರನ್ರಿ 5-6 ಸಾವಿರ ಕೊಟ್ಟೆ ರಟ್ಟಿ ಮ್ಯಾಗ ದುಡಿಮಿ ನಮ್ಮದೆ ನಾವು ಕಂತೇನಂಗ ಅಲ್ಲೇ ದುಬೈನಾಗ ಹೋಗಿ ಹೋಟೆಲ್ನಾಗ ಕೆಲಸ ಮಾಡಿದ್ರೆ ನಾವು ತರ್ತಿದ್ವಿ ಒಂದು 5-6 ಸಾವಿರ ಕೊಟ್ಟೆ ಹೋಗು ನಾನೇ ಗೌಡಗ ಫೋನ್ ಮಾಡಿ ಇಸ್ಕೊಂತಾನೆ ರೊಕ್ಕ ಒಂದು ಸೀರೆ ಕೊಡ್ಸಂದ್ರೆ ಕೊಡ್ಸಂಗಿಲ್ಲ ಎಷ್ಟು ನಾಟಕ ಪಾಲ್ಸಿ ಮಾಡ್ತಾನೆ ಮತ್ತೆ ಕಲ್ಲಮ್ಮ ಕಲ್ಲು ಅಂತಂದು ಒಬ್ಬ ಗೌಡ ಫೋನ್ ಎತ್ತವಲ್ಲ ತಗೆ ಫೋನ್ ಎತ್ತಿದ್ರೆ ಹೆಂಗಾರ ನಾಟಕ ಮಾಡಿ ಒಂದು ಸೀರೆ ಕೊಡಿಸ್ರಿ ಅಂತಂದು ಹೇಳ್ಬೇಕಂದ್ರೆ ಅರ್ಜೆಂಟ್ ಇದ್ದಾಗ ಫೋನ್ ಎತ್ತಂಗಿಲ್ಲ ಹಂಗೆ ಕರಿಪಿಲಿ ಇದ್ದಾಗ ಹಂಗೆ ಒಂದು 50 ಸರಿ ಫೋನ್ ಮಾಡ್ತಾನೆ ಕಲಾವತಿ ಹಿಂಗ ಅಂತಂದೆ ಅತ್ತ ನನಗೆ ಸೀರೆ ಅಲ್ಲಿ ನನಗೆ ಭಾಳ ಸೈ ಮಾಡ್ತಾ ಈಕಿಗೆ ಬರೋಬ್ಬರಿ ಹೊಟ್ಟೆಗೆ ಬೆಳೆ ಹುಲ್ಲಿಟ್ಟೆ ಬೆಂಕಿ ಹಚ್ಚೋಕೆ ನಾನೇ ಹೆಂಗಾರ ಮಾಡಿ ಗೌಡ್ರ ಹತ್ರ ಇಸ್ಕೊಂಬರ್ತಾನೆ ರೊಕ್ಕ ಬೇಡ ಸೀರೆನ ತಂದು ಕೊಟ್ಬಿಡ್ರಿ ಇಂಥದಾಗ ಬೇಕಂತಂದು ಹೇಳ್ತಾನೆ ಮತ್ತು ರೊಕ್ಕ ಕೊಟ್ರಿ ನಾ ಸೀರೆ ತರಕ ನಾನು ಹೋದ್ರೆ ಇವ ಬೈತಾನ ಅದಕ್ಕೆ ಸೀರೆ ನೀವ ತೊಗೊಂಬರಿ ನಾನು ಬಂದು ಇಸ್ಕೊಂಬರ್ತೇನೆ ರೀ ಗೌಡ್ರ ಅಂತಂದು ಹೇಳ್ತೇನೆ ಹಾಗೆ ತೊಗೊಂಬರ್ತಾನೆ ಹೋಗಿ ಹಂಗೈತೆ ಹೇಳಿರಿ ಗುಣ ತಗೊಂಬರ್ತೈತೆ ಹೇಳಿರಿ ಹಂಗೆ ಮಾಡ್ತಾನೆ ಕತ್ತಲಲ್ಲಿ ಬೇಕ ಕಂಡೇನು ನಾಣಿ ನಾನು ಡೊಂಕಿನಲ್ಲೂ ಒಂದ ಕಂಡೇನು ಮಾವನ ಮಗಳು ನನ್ನ ಹತ್ತಿರ ಬಂದಾಗ ಮುತ್ತಿನಂತ ಕನಸ ಕಂಡೇನು ನನ್ನಾಣಿ ನಾನು ಕತ್ತಲಲ್ಲಿ ಬೆಳಕ ಕಂಡೇನು ನಿನ್ನಾಣಿ ನಾನು ಡೊಂಕಿನಲ್ಲೂ ಒಂದ ಕಂಡೇನು ಇದೊಂದು ಫೋನ್ ಆಯ್ತು ಅಲ್ಲ ತಗ ಇವೆಲ್ಲಿ ಕಾಣವಲ್ಲ ಇವ ಸರೋಜಕ ಯಾವ್ದಾದ ಪಿಕ್ನಾಸಿ ಬಾಯಿಗೆ ಪುರ್ಸತ್ತಿಲ್ಲಂಗ ಹಂಗ ಸರೋಜಕ ಅಂತಂದೆ ಬಾಯಿ ಪುರ್ಸತ್ತಿಲ್ಲಂಗ ಅದ್ರಾಕತೈತಿ ಯಾರವ್ರೆ ಪಿರ್ಕಿ ನೋಡಾಗ ಯಾವ್ದದೆ ಜಕ ಮಾಡಿ ಬರ್ತಾನೆ ಹೋಗಿ ನೋಡೋಗಿ ಯಾವ್ದದೆ ಪುರ್ಸತ್ತಿಲ್ಲಂಗ ಹಂಗ ಸರೋಜಕ ಅಂತಂದು ಚೀರಾಕತ್ ಬಿಟ್ಟೈತಿ ಹಂಗ ಬರ್ರಿ ಅಂತೀರಿ ಬರ್ರಿ ಕುತ್ಕೋ ಬರ್ರಿ ಯಾವ ಪಿಂಕಿನೇ ನಿಮ್ಮತ್ತಿಲ್ಲನೆ ಅದ ಬರ್ರಿ ಜಕ ಮಾಡಕತ್ತಾರಿ ಅವ್ರೆ ಹೌದನೇ ಅಲ್ಲ ಇವ್ರೇನ ಕೈಯಾಗ ಸೀರೆ ಹಿಡ್ಕೊಂಬಂದಾರ ಅತ್ತಿಗೇನಾರ ತಂದಿಗಿಂದ ಕೊಡಕತ್ತಾರ ಮತ್ತೆ ಏನ ಅವರ ತಂದಾರ ಆಂಟಿರ ಕೈಯಾಗ ಸೀರೆ ಹಿಡ್ಕೊಂಡಿರಿ ಯಾರು ಕೊಟ್ಟಾರಿ ಯಾರೇ ಕೊಡ್ತಾರೆ ಬಂಗಾರದ ಸೀರೆನ ನನ್ನ ಯಜಮಾನ್ರೆ ತಂದಾರ ಅವ್ರೆ ದುಬೈನಾಗ ಆಫೀಸ್ನಾಗ ಕೆಲಸ ಮಾಡ್ತಿದ್ರೆ ಹೋಗಿ ಒಂದು 4-5 ವರ್ಷ ಆಗಿತ್ತೇವ ಬಂದಿದ್ದೆಲ್ಲ ಅದಕ್ಕೆ ಬಂದ್ರ ಫೋನ್ ಮಾಡಿದ್ರ ಏನು ತಗೋಬೇಡ್ರಿ ಅಂತ ನಂದೆ ಕಲ್ಲು ಇಷ್ಟು ವರ್ಷ ಆಗಿಂದ ಬರಾಕತ್ತ ನೀನು ನೋಡಕ್ಕೆ ಒಂದು ಬಂಗಾರದ ಸೀರೆನ ತೊಗೊಂಬರ್ತಾನೆ ಅಂತಂದು ಹೇಳಿದ್ರೆ ಅಲ್ಲೇ ದುಬೈಯಿಂದ ತಂದಾರ ನೋಡೆ ಕಿನ ಪಿಂಕಮ್ಮ ನೋಡೆ ಹೆಂಗೈತಿ ಚಲೋ ಐತೆ ಏನ ದುಬೈಯಿಂದ ಬಂಗಾರದ ಸೀರೆ ಹೋಗೋಣ ತಗ ಬಂಗಾರದ ಸೀರೆ ಇರಂಗಿಲ್ರಿ ಅಂತೀರ ಅದೇ ಬಂಗಾರ ಕಲರ್ ಹಂಗೆ ಕಲರ್ ಮಾಡ್ತಾರ ಗೋಲ್ಡನ್ ಕಲರ್ ಮಾಡಿರ್ತಾರ ಅಷ್ಟ ಬಂಗಾರದ ಸೀರೆಯಲ್ಲೇ ನಾವೆಲ್ಲಿ ತೊಗೊಳಕಾಕತ್ರಿ ಅವೆಲ್ಲ
ಯವ್ವ ಇದು ಬಂಗಾರದ ತಾಯಿ ನಮ್ಮೋನ ಬಂಗಾರದ ಐತೆ ಸೀರೆ ನನ್ನ ಗಂಡ ತಂದನ ನನಗೆ ಅಂತಂದೆ ನೀನು ಇಲ್ಲ ಅಂತಂದು ಹೇಳ್ತೀಯಲ್ಲ ಯವ್ವ ತಾಯಿ ಹೋಗೋಣ ತಗ ಅವ್ರ ಕಾಕಾರ ಈಕಿಗೆ ಬರೋಬ್ರಿ ತೆರಿಗೆ ಹಾಕ್ಯಾರ ಬಂಗಾರದ ಸೀರೆ ತೊಗೊಳಕ್ಕೆ ಇವ್ರೇನ ಕೋಟ್ಯಾಧೀಶ್ವರನೇ ಒಂದು ಗೋಲ್ಡ್ ಕಲರ್ ಸೀರೆ ತಂದೆ ಬಂಗಾರದ ಸೀರೆ ಇದೆ ಅಂತಂದು ಹೇಳ್ಯಾರ ಇವರು ಪಾಪ ಕಲ್ಲವಂಟಿಯರ ಹಿಂಗೆ ನಂಬ್ಯಾರ ಮತ್ತೇನು ಮಾಡ್ಬೇಕು ಪಾಪ ಅವ್ರ ಹಂಗೆ ಅಂದಿಂದ ಮತ್ತು ಇವರು ನಂಬಬೇಕಲ್ಲ ಹೌದೇನ್ರಿ ಎಷ್ಟು ಕೊಟ್ಟಾರಂತ್ರಿ ಸೀರೆಗೆ ಕಾಕಾರೆ ಯವ್ವ ಎಷ್ಟೋ 1,00,000 1,00,000 ಮ್ಯಾಗ ಕೊಟ್ಟಾರಂತ ಇವ ನಾನೇ ಬ್ಯಾಡ್ ಬಿಡ್ರಿ ಅದಕ್ಕೆ ಸುಮ್ಮನೆ ಅಷ್ಟು ಖರ್ಚು ಮಾಡಿ ತರ್ತೀರಿ ಸೀರೆನ ಇಲ್ಲ ಎಲ್ಲರ ಒಂದು 5,000-6,000 ರೂಪಾಯಿದೆ ನೋಡಿ ತೊಗೊಂಡ್ರಾತ್ ಬರ್ರಿ ಅಂದೆ ಬೇಡ ಕಲ್ಲು ದುಬೈದೆ ನೆನಪಿರ್ತೈತಿ ಇದನ್ನ ತೊಗೊಂಡ ಬರ್ತಾನೆ ಅಂತಂದು ಹೇಳಿದ್ರು ಅವತ್ತೆ ನಾನು ಎಷ್ಟು ಬೇಡ 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 ಅಂತಂದೆ ಕೈಯಾಗ ಕಡ್ಡಿ ಕೊಟ್ಟ ಹೇಳಿದೆ ಮತ್ತೇನು ಕೇಳಿಲ್ಲ ಬಿಡ ಅವ್ರು ತೊಗೊಂಡ ಬರ್ತಾನೆ ತಡಿ ಕಲ್ಲು ಅಂತಂದೆ ಒಂದು ಎಷ್ಟು ಕೊಟ್ರವ ಇವ ಅಷ್ಟ ಕೊಟ್ಟು ತಂದಾರಂತ ಹೌದೇನ್ರಿ ಅತ್ತೀರೇ ಬರ್ತಾ ಇರ್ತಾಳ್ರಿ ಕಳಿಸ್ತಾನೆ ಜಳಕ ಮಾಡಕತ್ತಿದ್ರ ಅವ್ರಿ ಕಳಿಸ್ತಂತವ್ರಿ